ಆದ್ರೂ ಕೂಡ ಅವ್ರು ಯಾವ ತರ ಬಿ ಇರ್ಬಹುದು, ಅಂದ್ರೆ ರಾಣಿ ಆಗಿದ್ರು ಕೂಡ ಅವರು ಜನಾಂಗಗೋಸ್ಕರವಾಗಿ ಅವ್ರದವ್ರು ತಗ್ಗಿಸ್ಕೊಂಡು ಅವ್ರ ದಿನರಾಗಿ ದೇವ್ರ ಕಡೆಗೆ ದೇವ್ರ ಸಹಾಯದ ಕಡೆಗೆ ನೋಡಿ 3 ದಿನ ಹಗಲಿರುಳು ಉಪವಾಸದ ಪ್ರಾರ್ಥನೆ ಮಾಡಿ ಅವ್ರ ಜನಾಂಗವನ್ನು ಅವರು ರಕ್ಷಿಸ್ಕೊಂಡಿದ್ರು ಎಂಬುದಾಗಿ ವಾಕ್ಯ ಭಾಗ ಅದರಿ. ಮತ್ತು ಯಾವ ತರ ಅಂದ್ರೆ ಅವ್ರಿಗೆ ಸಹಾಯ ಯಾವ ತರ ಅಂದ್ರು ಪ್ರಾರ್ಥನೆಯಿಂದಲೇ ಅವ್ರಿಗೆ ಸಹಾಯ ಸಿಕ್ಕಿತು, ಉಪವಾಸದಿಂದಲೇ ಅವ್ರಿಗೆ ಸಹಾಯ ಸಿಕ್ಕಿತು. ಯಾಕಂದ್ರೆ ಉಪವಾಸದ ಪ್ರಾರ್ಥನೆಯಲ್ಲಿ ದೇವ್ರು ಅಷ್ಟು ಶಕ್ತಿ ಇಟ್ಟಿದಾನ್ರಿ. ನಮ್ಮ ಜೀವಿತಗೊಳದಾಗ ನಮ್ಮ ಕುಟುಂಬಗೊಳದಾಗ ಕೂಡ ಒಂದು ಜನರಿಗೆ ಯಾವ ತರ ಅವ್ರಿಗೆ ರಕ್ಷಣೆ ಸಿಕ್ಕಿತು ಎಂಬುದಾಗಿ ವಾಕ್ಯದಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ಕೂಡ ದೇವರು ಒಂದಿನ ದಿನದಲ್ಲಿ ರಕ್ಷಣೆ ಕೊಟ್ಟು ಈ ಸ್ಥಳದಲ್ಲಿ ನಮಗ್ ನಿಂದ್ರಿಸ್ಯಾನ. ಮತ್ತೆ ನಾವು ಕೂಡ ಯಾವ ತರ ಆಕಿ ಎಸ್ತರ್ ರಾಣಿ 3 ದಿನ ಉಪವಾಸದ ಪ್ರಾರ್ಥನೆ ಮಾಡಿ ಆಕಿನ ಜನಾಂಗವನ್ನು ಆಕಿ ರಕ್ಷಿಸ್ಕೊಳ್ಬೇಕು ಎಂಬುದಾಗಿ ಆಕಿನಲ್ಲಿ ಆಲೋಚನೆವಿತ್ತು. ಆಕಿ ಪ್ರಾರ್ಥನೆ ಮಾಡಿದ ತಕ್ಷಣ ಆಕಿನ ಜನಾಂಗಕ್ಕೆ ರಕ್ಷಣೆ ಎಲ್ಲ ಉಂಟಾಯ್ತು, ಅವ್ರಿಗೆ ಎಲ್ಲರಿಗೆ ಒಂದು ರಕ್ಷಣೆ ಸಿಕ್ಕಿತು. ಮತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ಒಂದು ವಾಕ್ಯ ಭಾಗ ಕೊಟ್ಟಿದ್ದಾನಂದ್ರೆ ನಮಗ್ ಕೂಡ ಆಗದಿರುವಂತ ಕಾರ್ಯಗಳು ಉಪವಾಸದಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಪ್ರತಿಯೊಂದು ಕಾರ್ಯಗಳು ಕೂಡ ದೇವರು ಮಾಡುವಂತವನಾಗಿದ್ದಾನೆ. ಏಕೆಂದ್ರೆ ಉಪವಾಸ ಪ್ರಾರ್ಥನೆನೇ ಅಷ್ಟು ಮುಖ್ಯವಾಗಿದು. ಮತ್ತು ಮಾರ್ಕಂಬ ಸ್ವಾರ್ಥದಾಗ ಬಿ ಹೇಳ್ತಾನ ದೇವ್ರು, ಅವ್ರು ಶಿಷ್ಯರಾದ್ರೆ ನಾನು ಎಲ್ಲದಕ್ಕ ಪ್ರಾರ್ಥನೆ ಮಾಡಿದ್ದೀನಿ ಸ್ವಾಮಿ, ಏಕೆ ಈ ದೆವ್ವಗಳು ಬಿಟ್ಟು ಹೋಗ್ತಾ ಇಲ್ಲ ಎಂಬುದಾಗಿ ಅವ್ರು ಅನ್ನುವಾಗ ದೇವ್ರ ಮಾತು ಏನ್ ಹೇಳ್ತಾರಂದ್ರೆ, ಈ ಜಾತಿ ಸುಮ್ಮನೆ ಹೋಗುವುದಿಲ್ಲ, ಉಪವಾಸ ಪ್ರಾರ್ಥನೆಯಿಂದಲೇ ಈ ಜಾತಿ ಬಿಟ್ಟು ಹೋಗುವುದೆಂಬುದಾಗಿ ದೇವ್ರು ಕೂಡ ಹೇಳ್ತಾರ. ಅದು ಉಪವಾಸ ಪ್ರಾರ್ಥನೆ ಅಂದ್ರೆ ಸಮಸ್ತವು ಸಾಧ್ಯ ಮಾಡುವಂತ ಉಪವಾಸದ ಪ್ರಾರ್ಥನೆ ಆಗಿದೆ ರೀ. ಪ್ರತಿಯೊಂದು ಪ್ರಾರ್ಥನೆ ನಾವು ಮಾಡ್ತೀವಿ ಅಂದ್ರೆ ಉಪವಾಸದಿಂದ ಮಾಡುವಂತ ಪ್ರಾರ್ಥನೆಗೆ ವ್ಯತ್ಯಾಸ ಇದೆ ಎಂಬುದಾಗಿ ಈ ವಾಕ್ಯ ಭಾಗ ನಮಗೂ ತೋರಿಸ್ಕೊಡ್ತಾ ಇದೆ. ಮತ್ತು ನಮ್ ಪಾಸ್ಟ್ರಪ್ಪರು ಒಂದ್ ಸರ್ತಿ ವಾಕ್ಯ ಹೇಳಿದ್ರಲ್ರಿ, ಈಗ 2 ವಾರ ಐತೇನು, ಅಬ್ರಾಹ್ಮನು ಪ್ರಾರ್ಥನೆಗೆ ಮೋಶನ ಪ್ರಾರ್ಥನೆ ಯಾವ ತರ ಇದೆ ಎಂಬುದಾಗಿ ಕೂಡ ಅವ್ರ ಅವತ್ತಿನ ದಿನ ಹೇಳಿದ್ರಿ ವಾಕ್ಯ ಭಾಗ. ಏಕೆಂದ್ರೆ ಮೋಶ ಅನೇಕರಿಗೆ ರಕ್ಷಣೆ ಉಂಟಾಗ್ಬೇಕೆಂಬುದಾಗಿ ಜನರ ಮಧ್ಯೆ ಮೋಶ ಹೋರಾಡ್ತಿರುವಾಗ ಜನರು ಅದು ಬಸವಣ್ಣನ ಮೂರ್ತಿ ಮಾಡ್ಕೊಂಡಿ ಅವ್ರು ಬೆಟ್ಟದ ಕೆಳಗೆ ಜಿಗದಾಡ್ತಾ ಇದ್ರು, ಕುಣಿದಾಡ್ತಾ ಇದ್ರು ಎಂಬುದಾಗಿ ವಾಕ್ಯ ಭಾಗ ಬಂದಾಗ ಅದು ಎಷ್ಟು ತಕ್ಲೀಫ್ ಅನಿಸ್ತದಲ್ರಿ ಮನುಷ್ಯಾಗ. ಒಳ್ಳೆತನಕ್ಕೆ ನಡೆಸ್ಬೇಕಂದಾಗ ಜನರು ಯಾವ ತರ ಹೋತಾರ ಎಂಬುದಾಗಿ ವಾಕ್ಯ ಭಾಗವನ್ನು ಅದು ನನ್ಗೆ ಅವತ್ತಿನ ದಿನ ಆ ತರ ಅರ್ಥ ಕೊಟ್ಟತ್ರಿ. ಅದು ನಮ್ ಕುಟುಂಬದಲ್ಲಿ ಕೂಡ ಈ ಸಮಸ್ಯೆಗಳು ಇರ್ತಾವ್ರಿ. ಅಂದ್ರೆ ಮೋಶ ಆ ಜನರ ಮ್ಯಾಗ ದೇವ್ರು ಶಾಪ ಕೋಪ ಬಂದಾಗ ಮೋಶ ಮಧ್ಯಸ್ಥಕನಾಗಿ ನಿಂತು ಪ್ರಾರ್ಥನೆ ಮಾಡಿ ಆ ಜನರಿಗೆ ರಕ್ಷಣೆ ಉಂಟಾಯ್ತಾನೆ, ರಕ್ಷಣೆ ಸಿಕ್ಕಿತು ಎಂಬುದಾಗಿ ವಾಕ್ಯ ಭಾಗ ಇತ್ತು. ಅವತ್ತಿನ ದಿನದಲ್ಲಿ ನಾನು ಕೂಡ ಹೆಂಗಾರ ಅನ್ಕೊಂಡೆ, ಯಾಕಂದ್ರೆ ನಮ್ ಕುಟುಂಬದಲ್ಲೇ ನಾವು ಮಧ್ಯಸ್ಥನಾಗಿ ನಿಂತ್ರೆ ನಮ್ ಕುಟುಂಬದಲ್ಲಿ ಕೂಡ ಇಂಥ ಕಾರ್ಯಗಳು ಜರುಗ್ತಾವಲ್ಲಪ್ಪ. ಯಾಕಂದ್ರೆ ನಮ್ಗ್ ದೇವ್ರ ರಕ್ಷಣೆ ಕೊಟ್ಟು ಕರೆದನ, ನಾವು ಕೂಡ ಪ್ರಾರ್ಥಿಸ್ಬೇಕಲ್ಲ ಎಂಬುದಾಗಿ ನನಗ್ ಕೂಡ ಅವತ್ತಿನ ದಿನ ಮಕ್ಕಳು ಇದು ಅನ್ನಿಸ್ತ್ರಿ ವಾಕ್ಯ ಭಾಗ ಕೇಳಿದಾಗ. ಅಬ್ರಾಹ್ಮನು ಎಷ್ಟು ಜನದಿಂದ ಅಂದ್ರೆ 50 ಜನದಿಂದ 10 ಜನಕ್ಕೆ ಬಂದು ಅಬ್ರಾಹ್ಮನು ನಿಂದಿರ್ತಾನ. ನೀತಿವಂತರ ಅರ ಏನು ದೇವ್ರೆ ಎಂಬುದಾಗಿ ಕೇಳಿದಾಗ ಒಬ್ಬರು ಕೂಡ ಅಬ್ರಾಹ್ಮನ್ ಮುಖಾಂತರ ಲೋಟನ್ ಕುಟುಂಬಕ್ಕೆ ಮಾತ್ರ ರಕ್ಷಣೆ ಉಂಟಾಯ್ತ್ರಿ. ಆದ್ರೆ ಆ ಊರ್ ಮ್ಯಾಗ ಬರುವಂತ ಒಂದು ಶಾಪ ಹಂಗೆ ಬಂತು, ಶಾಪ ಬಂತು, ನಾಶನ ಬಂತು, ಆ ಊರೇ ಸುಟ್ಟು ಬೂದಿ ಆಯ್ತು. ಒಂದು ದಿನದಲ್ಲಿ ಈ ವಾಕ್ಯದಿಂದ ಕೂಡ ದೇವ್ರು ನನ್ನೊಟ್ಟಿಗೆ ಮಾತಾಡಿದಾಗ ನಾನು ನಮ್ಮ ಊರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವಾಗ ಏನ್ ಅನ್ನಿಸ್ತಂದ್ರೆ, ದೇವ್ರೆ ಹುಡುಕ್ಯಾಡಿದ್ರೆ ಒಬ್ಬರು ಕೂಡ ನಮ್ಮ ಊರಲ್ಲಿ ಸಿಗಲ್ಲ, ನಮ್ಮೂರಲ್ಲಿ ಒಬ್ರು ಕೂಡ ಸಿಗಲ್ಲ, ಅಂದ್ರೆ ನಮ್ಮ ಊರಿಗೆ ರಕ್ಷಣೆ ಬೇಕು ದೇವ್ರೆ ಅಂತ ಪ್ರಾರ್ಥಿಸಿದಾಗ ಅಲ್ಲಿ ಕೂಡ ಈಗ ಮತ್ತೊಂದು ಹೊಸದಾಗಿ ಕುಟುಂಬ ಕೂಡ ರಕ್ಷಣೆ ಹೊಂದಿದೆ ಎಂಬುದಾಗಿ ಅವ್ರು ಹೇಳ್ತಾ ಇದಾರೆ. ನಮ್ಮ ಊರಾಗ ನಮ್ಮ ಅಣ್ಣ ತಮ್ಮನ ಹೆಂಡತಿ ಅವ್ರೆಲ್ಲರೂ. ಮತ್ತು ದೇವ್ರ ಕೃಪೆಗಳು ಹೆಂಗಿರ್ತಾವ ಅಂದ್ರೆ ನಾವು ಸುರಿಸಿದಂತ ಕಣ್ಣೀರು ಮಾಡಿದಂತ ಪ್ರಾರ್ಥನೆ ಯಾವತ್ತೂ ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ. ದೇವರಲ್ಲಿ ನಾವ್ ಹೆಂಗ್ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಹಂಗ ದೇವ್ರು ಕಾರ್ಯಗಳು ನಮ್ ಕುಟುಂಬದಲ್ಲಿ ಜರುಗಿಸುವಂತ ದೇವ್ರಾಗಿದ್ದಾನೆ. ಈ ವಾಕ್ಯ ಹಿಡ್ಕೊಂಡು ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಏಕೆಂದ್ರೆ ಜನಾಂಗಗಳು ಮಾರ್ಪಾಟಾಗ್ಬೇಕಂದ್ರೆ ದೇವ್ರ ಸ್ವರದಿಂದಲೇ ಮಾರ್ಪಾಟಾಗ್ತಾರ್ರಿ. ಮನುಷ್ಯರ ಸ್ವರದಿಂದ ಯಾವತ್ತೂ ಕೂಡ ಜನರು ಮಾರ್ಪಾಟಾಗ್ಲಕ್ಕ ಸಾಧ್ಯವಿಲ್ಲ. ನಮ್ ಮಂದಿರದಲ್ಲಿ ಅನೇಕ ಯವನಸ್ಥರು ಇದಾರೀ. ಅವ್ರಿಗೆ ನೋಡಿದ್ರೆ ಒಂಥರ ಮನಸ್ಸು ದುಃಖ ಪಡ್ತದ. ಅನಿಲು, ಸುನೀಲು ಮತ್ತು ದೇವಾನಂದು, ದರ್ಶನ, ಸಚಿನ, ಅಮರೇಶ್, ದಿನೇಶ್, ಮಲ್ಲಮ್ಮ ಸಿಸ್ಟರ್ ಮಕ್ಕಳು 2 ಇದ್ದಾರೆ. ಇವ್ರೆಲ್ಲರೂ ರಕ್ಷಣೆ ಹೊಂದಿ ದೇವರಿಗಾಗಿ ಜೀವಿಸಿದ್ರೆ ಇವ್ರ ಮಧ್ಯದಾಗ ದೊಡ್ಡ ಜನಾಂಗವಾಗಿ ನಾವು ನೋಡ್ತೀವಲ್ಲ ಅಂತ ಹೇಳಿ ಒಂದೊಂದ್ ಸರ್ತಿ ಮನಸ್ಸು ಅನ್ನಿಸ್ತದ್ರಿ. ದೇವ್ರಿಗೆ ಅಸತ್ಯವಾದಂತ ಕಾರ್ಯಗಳು ಯಾವೂ ಇಲ್ಲ. ಒಂದು ದಿನದಲ್ಲಿ ದೇವರ ಸಮಯ ನಮ್ಮ ಮಧ್ಯದಲ್ಲಿ ತರುವಂತವನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿ ಎಲ್ಲರಿಗೆ ನೀಟಾದ ಮಾರ್ಗದಲ್ಲಿ ದೇವ್ರು ನಡೆಸ್ತಾನ್ರಿ. ನಾವು ಪ್ರಾರ್ಥನೆ ಮಾಡುವಂಥದ್ದು ಮತ್ ಪ್ರೇಯರ್ ಮಾಡ್ರಿ.
ಬ್ಯಾಪ್ಟಿಸಮ್ ಟ್ಯಾಂಕ್ ಹಾಕ್ಬೇಕ್ರಿ. ಅದು ನನ್ ಬಕ್ಕುಳಿದ ಅನಿಸ್ತದ. ಸಂಡೆ ಅಣ್ಣ ಹೇಳ್ತಾರ ನೋಡಿ, ಹೇಳೋ ಟೈಮಿಗೆ ಅಣ್ಣಗೆ ಹೇಳ್ಬೇಕು ಅನಿಸ್ತದ್ರಿ ನನ್ಗೆ. ಅಣ್ಣ ಬ್ಯಾಪ್ಟಿಸಮ್ ಟ್ಯಾಂಕ್ಗೋಸ್ಕರ ಎಲ್ಲರಿಗಿ ಪ್ರಾರ್ಥನೆ ಮಾಡಂತ ಹೇಳಣ್ಣ ಅಂತ ನಾನ್ ಬೇಕಂತೀನಿ. ಅಂದ್ರ ನನ್ಗ್ ಧೈರ್ಯ ಸಾಲಲ್ರಿ ಅವ್ರಿಗೆ ಹೇಳ್ಬೇಕಂದ್ರೆ. ಬ್ಯಾಪ್ಟಿಸಮ್ ಟ್ಯಾಂಕ್ ಕಟ್ಟಬೇಕು, ಜನರೆಲ್ಲ ಇಲ್ಲಿ ದೀಕ್ಷಿಸ್ತಾನ ತಗೋಬೇಕು, ಅನೇಕರು ಬೆರಗಾಗಿ ನಿಂತು ನೋಡ್ಬೇಕ್ರಿ ಈ ಪ್ರಾಂತ ಒಳಗ ಕಾರ್ಯ ದೇವ್ರು ಜರುಗಿಸ್ಲೆಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಮತ್ ಸೇವಕರು ಕೂಡ ಅನೇಕ ಊರುಗಳು ಊರುಗುಂಟ ಹೋಗ್ಯ ಸಿಂದ್ರು ಮತ್ ಊರುಗಳ ಸರ್ವೆ ಮಾಡ್ಬೇಕೆಂಬುದಾಗಿ ಹೇಳಿದ್ರು. ಅದು ಯಾಕಂದ್ರೆ ನನ್ಗೆ ಬಹಳ ಖುಷಿ ಕೊಟ್ಟದ್ರಿ ಯಾವತ್ತು ಜೀವನದಾಗ. ಎಲ್ಲಾ ಊರುಗಳಲ್ಲಿ ಸಭೆಗಳು ಕಟ್ಟಬೇಕು, ಸೇವಕರು ಇರ್ಬೇಕು, ಜನರು ನಾಶನ ಮಾರ್ಗದಲ್ಲಿ ಹೋಗ್ಬಾರ್ದು ಅಂತೇಳಿ ಅನ್ನಿಸ್ತದ್ರಿ. ಯಾವ ಊರಲ್ಲಿ ಸಭೆ ಇಲ್ಲ, ಯಾವ ಊರಲ್ಲಿ ಸೇವಕರು ಇಲ್ಲ, ಯಾವ ಊರಲ್ಲಿ ಸುವಾರ್ತೆ ಇಲ್ಲ, ಆ ಊರಿಗೆ ಸುವಾರ್ತೆ ಮುಟ್ಟಬೇಕು, ಸೇವಕರು ಇರ್ಬೇಕು, ಅಲ್ಲಿ ಸಭೆಗಳನ್ನು ಕಟ್ಟಬೇಕು, ಅನೇಕರು ರಕ್ಷಣೆ ಹೊಂದಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಈ ಸನ್ನಿಧಿ ಕೂಡ ಖಾಲಿರುವಂತ ಜಾಗವೆಲ್ಲ ತುಂಬಲಿ. ದೇವರು ಸಮೃದ್ಧಿನಿಂದ ಪ್ರತಿಯೊಂದು ನಮ್ ಸಂಗಡ ಇದ್ದು ಇಲ್ಲಿವರೆಗೆ ನಡೆಸ್ತಾ ಬಂದಿದ್ದಾನೆ. ಮುಂದೆ ಕೂಡ ದೇವರು ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ.